ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಮೀನ್ ಮಾರ್ಕೆಟ್ ಅಲಿಯಾಸ್ ಫಿಶ್ ಮಾರ್ಕೆಟ್ ಇನ್ ಮುಂಬೈ. ಸೊ ನಾನು ಆ್ಯಕ್ಚುಲಿ ನಾನ್ ವೆಜ್ ಅಥವಾ ಫಿಶ್ ಏನು ತಿನ್ನಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಹೋಗ್ತಿರೋ ಕಾರಣದಿಂದ ಹೇಗಿರುತ್ತೆ ಒಂದು ಮೀನು ಮಾರ್ಕೆಟು, ಮತ್ತು ಅಲ್ಲೇನೇನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಅಲ್ಲಿ ಯಾವ ಥರ ಒಂದು ಮೀನುಗಳನ್ನ ಮಾರ್ತಾರೆ, ಮತ್ತು ಮೀನುಗಳನ್ನ ಎಲ್ಲಿಂದ ತರಿಸ್ತಾರೆ, ಇದನ್ನೆಲ್ಲ ನೋಡ್ಕೊಂಬರೋಕ್ಕೆ ನಾವು ಇವಾಗ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗಿ ಇಲ್ಲಿ ಯಾವ ಥರ ಒಂದು ಮೀನನ್ನ ಒಂದು ಮಾರಾಟ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋದಲ್ಲಿ ಸಿಗೋಣ. ಇವತ್ತು ನಾವು ಹೋಗ್ತಾ ಇದ್ದೀವಿ ಮೀನ್ ಮಾರ್ಕೆಟ್ಗೆ. ಸೊ ವಿ ಆರ್ ವೇಟಿಂಗ್ ಫಾರ್ ಅಪಾರ್ಟ್ಮೆಂಟ್, ಲಿಫ್ಟ್. ಸೊ ನಾವು ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ, ಇದೊಂದು 2ನೇ ಸರಿ 3ನೇ ಸರಿ ಹೋಗ್ತಾ ಇದ್ದೀವಿ. ಸೊ ಈಗ ಲಿಫ್ಟ್ ಬಟನ್ ಒತ್ತಿದ್ವಿ, ನೋಡಿ ಲಿಫ್ಟ್ ಹೇಗಿದೆ, ಹಳೆಯ ಕಾಲದ ಲಿಫ್ಟು. ಒಂದು ಆಫ್ ಆಗಿದೆ, ಒಂದು ಆನ್ ಆಗಿದೆ. ಇದೇ ನಮ್ಮ ಮನೆ, ಇದು ಬಾಲ್ಕನಿ, ಇದು ಸೈಕಲ್ಲು ನಮ್ಮದೆಲ್ಲ ಬೇರೆಯವ್ರದ್ದು. ಜಿಮ್ ಐಟಮ್ಮು ಇದು ನಮ್ಮದೆಲ್ಲ ಬೇರೆಯವ್ರದ್ದು, ಇದು ನಮ್ಮದೆಲ್ಲ, ಇದು ಬೇರೆಯವ್ರದ್ದೆ. ಮೇಲೆ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ ನಮ್ಮ ಫ್ಲ್ಯಾಟಿಂದ, ಅಪಾರ್ಟ್ಮೆಂಟಿಂದ ಮುಂಬೈ. ಚೆನ್ನಾಗಿದೆ, ಬಟ್ ಶೆಕೆ ಜಾಸ್ತಿ. ಇರಲಿ ಗೈಸ್, ಬನ್ನಿ ನೋಡೋಣ ಬನ್ನಿ. ಸೊ ನಮ್ಮ ಮುಖ್ಯಸ್ಥರಾದ ಇವ್ರಿಗೊಂದು ಹೊಸ ನಾಮಕರಣ ಮಾಡ್ಬೇಕಂತಿದ್ದೀವಿ ಇವತ್ತು. ಲಿಫ್ಟ್ ಇನ್ನೇನು ಗ್ರೌಂಡ್ ಫ್ಲೋರಿಗೆ ಹೋಗ್ತೈತೆ. ಇವ್ರು ಯಾರೋ ಹತ್ರ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಹೋಗೋಣ. ಆ ಫಿಶ್ ಮಾರ್ಕೆಟ್ ಏನಕ್ಕಪ್ಪ ಫೇಮಸ್ ಅಂದರೆ, ಈ ಸಮುದ್ರ ತೀರದಿಂದ ಬರುವಂಥ ಮೀನುಗಳನ್ನೆಲ್ಲ ಅಲ್ಲಿ ತಂದು ಮಾರ್ತಾ ಇರ್ತಾರೆ. ಸೊ ಅಲ್ಲಿ ಯಾವ ಥರ ಮಾರ್ತಾ ಇರ್ತಾರೆ, ಮತ್ತು ಅಲ್ಲಿ ಮೀನು ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳು ಸಿಗ್ತವೆ, ಅದನ್ನೆಲ್ಲ ನೋಡಿಕೊಂಡು ನಮಗೆ ಬೇಕಾದಂಥ ಫಿಶ್ನ ತಗೊಂಬರೋಣ. ಸೊ ಮೀನನ್ನ ನಾನು ತಿನ್ನಲ್ಲ, ನಮ್ಮ ಸಂಜು ಬ್ರೋ ಅವ್ರು ತಿಂತಾರೆ. ಅವ್ರು ಶಾಪಿಂಗ್ ಮಾಡೋಕ್ಕೆ ನನ್ನ ಕರ್ಕೊಗ್ತವ್ರೆ, ನಾನು ಹಂಗೆ ಅವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಅದೇ ನಾವು ಇವತ್ತು ಮನೋರ್ ಕರ್ಕೊಂಡು ಮೀನು ಮಾರ್ಕೆಟ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮನೋರ್ದು ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಮಾರ್ಕೆಟಿಗೆ ಬರೋದು. ನಾನು ಆಲ್ರೆಡಿ ಒಂದು 3-4 ಸಲ ಹೋಗಿದ್ದೀನಿ. ಸೊ ನಮ್ಮಿಬ್ಬರಿಗೂ ಅಷ್ಟೊಂದು ಹಿಂದಿ ಬರಲ್ಲ, ಮರಾಠಿ ಅಂತೂ ಬರೋದೇ ಇಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ಇದರ ಅನೇಕ ಉದರ ಅನೇಕ ತೋಡ ಅಲ್ಲ, ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗಿ ಮುಂದೆ ಆಟೋ ಸಿಗುತ್ತೆ, ಆಟೋದಲ್ಲಿ ಹತ್ಕೊಂಡು ಹೋಗ್ತೀವಿ. ಇಲ್ಲಿಂದ ಚಾರ್ಜ್ ಬಂದುಬಿಟ್ಟು 10 ರೂಪಾಯಿ. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ಬಿ ವಿತ್ ಅಸ್. ಥ್ಯಾಂಕ್ ಯು. ನೀವೇನಾದರೂ ಮುಂಬೈಗೆ ಬಂದು ಮೀನು ತೊಗೊಬೇಕು ಅಂದರೆ ನಾವೀಗ ನೀಟಾಗಿ KT ಕೊಡ್ತೀವಿ. KT ಅಂದರೆ ನಾಲೆಡ್ಜ್ ಟ್ರಾನ್ಸ್ಫರ್, ನಮ್ಮ IT ಡಿಪಾರ್ಟ್ಮೆಂಟಲ್ಲಿ. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರಿ ಇಲ್ಲಿ. ಇರಲಿ ಬಾ, ಇದು ಫಿಯರ್ ಬಿಡ್ಬೇಕು ನೀವು ಫಸ್ಟ್, ಹೌದಿಲ್ಲ? ಈ ಕಾಂಪ್ಲೆಕ್ಸಿಟಿ ಹೋಗ್ಬೇಕಂದ್ರೆ ಸ್ವಲ್ಪ ಈ ಥರ ಹಿಂಗೆ ಮಾಡ್ಕೊಂಡು ಹೋಗ್ಬೇಕೇನ್ರ. ಹಾಂ. ಸೊ ನಾವಿವಾಗ ಆಟೋ ಹುಡುಕ್ತಾ ಇದ್ದೀವಿ, ಆಟೋ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 10 ರೂಪಾಯಿ ನಮ್ಮ ಮಲಾಡ್ ಈಸ್ಟಿಂದ ವೆಸ್ಟ್ ಸ್ಟೇಷನ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಪರ್ ಪರ್ಸನ್ 10 ರೂಪಾಯಿ ಶೇರ್ ಆಟೋ ಬಂದುಬಿಟ್ಟು. ನೋಡಿ, ಇಲ್ಲೆಲ್ಲ ಆಟೋಗಳು ಈ ಥರ ಇರ್ತವೆ. ನಮ್ಮ ಕಡೆನೂ ಇದೇ ಥರ ಇರ್ತವೆ, ಆದರೆ ಕಲರ್ ಆಗಿರ್ತವೆ. ಇಲ್ಲಿ ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರ್ ಬಣ್ಣ ಹೊಡೆದ್ಬಿಟ್ಟು ನಮ್ಮ ಕಡೆ ಯೂನಿಫಾರ್ಮ್ 4 ಗಾಲಿ ಇರುತ್ತಂತೆ ಇವನ ಪ್ರಕಾರ. ಇಲ್ಲ 3 ಚಕ್ರ, ಇಲ್ಲೂ 3 ಚಕ್ರನೇ ಇರೋದು. ಅವ್ರು ಸುಮ್ಮನೆ ತಮಾಷೆ ಮಾಡ್ತಾರೆ ಅಷ್ಟೇ. ನಾವು ಇವಾಗ ಆಟೋ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಏನಿಲ್ಲ, 1-2 ನಿಮಿಷ ಅಷ್ಟೇ. ಅಲ್ಲಿ ಆಟೋ ಹತ್ತಿ 1-2 ನಿಮಿಷ ಹಿಂಗೆ ಕೂತ್ಕೊಂಡಿದ್ರೆ ಅಲ್ಲಿ ಇಳಿಸ್ಬಿಡ್ತಾರೆ ತಗೊಂಡೋಗಿ. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು. ರೈಲ್ವೆ ಸ್ಟೇಷನ್ ದಾಟಿ ಆ ಕಡೆಗೆ ಹೋದರೆ ನಮಗೆ ಮೀನು ಮಾರ್ಕೆಟ್ ಸಿಗೋದು. ಟೈಮ್ ಬೇರೆ ತುಂಬ ಕಮ್ಮಿ ಐತೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ನೂ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಕಂಟೆಂಟ್ನೂ ಹುಡ್ಕೊಂಡು ಮಾತಾಡಿಕೊಂಡು ಬರೋಣ. आप एक दिन कितने राउंड मारता है इधर? हम लोग? हाँ, मैं बहुत कम बाहर मीटर इधर खाली मिला तो ठीक है, इससे बाहर. हाँ बाहर धंधा अच्छा है. या इधर से बाहर अच्छा है. शेयरिंग का धंधा क्या है, वो टाइम वेस्ट होता है, उधर खड़ा रहने का, फिर बाद में टाइम वेस्ट करने का. मंथली 50,000 हो जाता है. हाँ, हमारे को भी इतना नहीं आता. ಮಂತ್ಲಿ 50,000 ಮಾಡ್ತೀನಿ ಅಂತ ಹೇಳ್ತಿದ್ದ ಅವನು. ನಾವು ಈ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂದು ಆಟೋ ಇಟ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಮಾಡೋದು ಕರೆಕ್ಟ್ ಆಗಿದ್ದರೆ ಒಂದಲ್ಲ ಒಂದಿನ ಈ ಥರ ಆಗ್ತಾರೆ. ಇವಾಗ ಕೆಲವೊಂದು ಜನ ಹೇಳ್ತಾರೆ ಇಂಜಿನಿಯರಿಂಗ್ ಓದ್ಬಿಟ್ಟು 15,000 ದುಡಿತಾನೆ, 10,000 ದುಡಿತಾನೆ ಅಂತ. ಅವ್ರನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ. ಲೈಕ್ ನಮ್ಮ ಮನೆಯಲ್ಲಿ ಅಲ್ಲಿ ಹೊಲಕ್ಕೆ ಹೋದರೆ ಗಾರೆ ಕೆಲಸ ಮಾಡಬೇಕು, 15,000 ಸಿಗುತ್ತೆ, ಇಂಜಿನಿಯರಿಂಗ್ ಮಾಡಿ ಏನು ಮಾಡಿದೆ ಅಂತ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತಂದರೆ, ಅವ್ನು ಇಂಜಿನಿಯರಿಂಗ್ ಮಾಡೋಣ, ಕಷ್ಟಪಟ್ಟಾನ, ಹೌದಿಲ್ಲ? ಸೊ ಅವ್ನಿಗೆ ಇವಾಗ 10,000 15,000 ಇರ್ಬೋದು, ಬಟ್ ಮುಂದೆ ಒಂದಿನ ಸಖತ್ತಾಗಿ ಗಳಿಸ್ತಾನೆ ಅವನು 50,000 60,000 ಲಕ್ಷಗಟ್ಟಲೆ. ಸೊ ನೀವು ಮಾಡೋ ಕೆಲಸನ ಯಾವುದನ್ನು ಚೀಪ್ ಅಂತ ಕನ್ಸಿಡರ್ ಮಾಡಬೇಡಿ. ಯಾಕಂದರೆ ನಿಮ್ಮ ಸ್ಕಿಲ್ಸ್ ಅಥವಾ ಏನಂತಾರೆ
ನಿಮ್ಮ ಟೆಕ್ನಿಕಾಲಿಟಿ ಸ್ಕಿಲ್ಸ್ ಮೇಲೆ ನಿಮ್ಮ ಒಂದು ಗ್ರೋತು ಫ್ಯೂಚರು ಈ ಕಡೆ ಈ ಕಡೆನಾ ಡಿಪೆಂಡ್ ಆಗಿರುತ್ತೆ. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಐಶ್ವರ. ನಾನು ಪ್ಯೂರ್ ವೆಜ್ಜು ಬ್ರೋ, ಅದಕ್ಕೆ ಮೀನು ವಾಸನೆ ನಂಗೆ ಗೊತ್ತಾಯ್ತಾ ಇಲ್ಲ. ಹಾಂ, ಇವಾಗ ನಾವು ಮೀನು ಮಾರ್ಕೆಟ್ಗೆ ಇಡಬೇಡ, ಎರಡು ಕಾಲು ಜಂಪ್ ಮಾಡಿ, 2 ಕಾಲು ಜಂಪ್ ಮಾಡಿಟ್ಬಿಡ. ಹಾರಾಡುವ ಪ್ರಾಣಿ, ಸಾರಿ ಪಕ್ಷಿ, ವೇಸ್ಟ್ ಬಿದ್ದಿರೋದನ್ನೆಲ್ಲ ಹಾಯ್ಕೊಂಡು ತಿನ್ನೋಕ್ಕೆ ಬಂದಿದ್ದಾವೆ ಇಲ್ಲಿ. ಅವ್ರದ್ದು ಜೀವನ ನಡಿಬೇಕಲ್ಲ, ತಿಂತವೆ ಪಾಪ ಬಂದು. 2 ರೂಟ್ ಇದೆ ಇಲ್ಲಿಗೆ. ಹಾಂ, ಒಂದು ಆ ಕಡೆಯಿಂದ ಸುತ್ತಾಕಿ ಬರ್ಬೋದು, ಒಂದು ಈ ಕಡೆಯಿಂದ ಬರ್ಬೋದು. ಇಲ್ಲೆಲ್ಲ ಒಣ ಮೀನು ಸಿಗುತ್ತೆ ಆ ಕಡೆ ಎಲ್ಲ. ಒಣ ಮೀನು ಒಣ ಮೀನು ಏನಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ? ಪ್ರಾನ್ಸ್. ಫ್ರಾನ್ಸ್ ಅಲ್ಲ ಕಣ, ಫ್ರಾನ್ಸ್ ಅಂದರೆ ಫ್ರಾನ್ಸ್ ಅಂದರೆ ಸಿಗಡಿ ಮೀನು. ಹಾಂ, ಅದು ಒಣ ಮೀನು, ಮೀನನ್ನ ಒಣಗಿಸಿರ್ತಾರೆ. ಹಾಂ ಹಾಂ, ಓಕೆ. ಇಲ್ಲಿ ನೋಡಿ, ಇದೇ ಫಿಶ್ ಮಾರ್ಕೆಟು. ಇವೆಲ್ಲ ಮೀನುಗಳು ಬದುಕಿರೋವಂತೂ ಎಲ್ಲೂ ಯಾವೂ ಇಲ್ಲ ಇಲ್ಲಿ, ಎಲ್ಲ ಸತ್ತೋಗಿರೋವೇನೆ ಎಲ್ಲ. ಈ ಥರ ಸಂತೆ, ನಮ್ಮೂರಲ್ಲಿ ಸಂತೆ ಮಾಡ್ತಾರಲ್ಲ ಹಂಗೆ ಇಲ್ಲಿ ಮೀನು ಸಂತೆ. ನಿಮ್ಮೂರಲ್ಲಿ ಸಂತೆ ಮಾಡ್ತಾರಪ್ಪ? ಏನು ಎಲ್ಲ ಊರಲ್ಲೂ ಮಾಡ್ತಾರೆ. ಹಾಂ, ಮನುಷ್ಯರು ಎಲ್ಲ ಊರಲ್ಲೂ ಮಾಡ್ತಾರೆ. ಅದೇ ಥರ ಇಲ್ಲಿ ಮೀನು ಸಂತೆ ನೋಡಿ ಫ್ರೆಂಡ್. ಎಷ್ಟು ಸಿಗಡಿ, ಚಿಕ್ಕ ಮರಿ ಸಿಗಡಿ ಮೀನುಗಳು. ಮರಿ ಅವಾಗಲೇ ಹುಟ್ಟಿ ಬೆಳಿಬೇಕಾಗಿರೋ ಮರಿ ಸಿಗಡಿ ಮೀನುಗಳು. ಅವನ್ನ ಇಟ್ಕೊಂಡ್ಬಿಟ್ಟು ಮಾರ್ತಾವ್ರೆ ಇಲ್ಲಿ. ಸಂಬಾರ್ ಅಂದರೆ ಒಂದು ಬಾಟೆಗೆ 100 ರೂಪಾಯಿ ಅಂತ. ಅಂದರೆ ಒಂದು ಗುಡ್ಡೆಗೆ 100 ರೂಪಾಯಿ. ಒಂದು ಗುಡ್ಡೆಗೆ 100 ರೂಪಾಯಿ. ಒಂದು ಗುಡ್ಡೆಗೆ 100 ರೂಪಾಯಿ ಅಂತ. ಯಾರಿಗೆ ಬೇಕೋ ಆರ್ಡ್ರ್ ಹಾಕಿ ತಗೊಬರೋಣ. ಹಾಕಲ್ಲ, ನಾವೇ ಅಷ್ಟೇ. ಬಾಂಡಲ್ಲಿ ಸಿಗ್ತಿಲ್ಲ. ಗಾರ್ಡಿಯನ್ ಆಫ್ ಫಿಶ್ ಮಾರ್ಕೆಟ್ ಇಲ್ಲೊಂದು ನೋಡಿ, ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಎಲ್ಲ ಹೆಂಗೆ ನಿಂತವ್ರೆ ಮೀನು ತಗೊಳಕ್ಕೆ ಒಂದೊಂದಾಗಿ. ಖಾಲಿ ಆಗೈತೆ ಬಾ, ಅಲ್ಲೂ ಖಾಲಿ. ಮುಂದೆ ಬಂದು ಹಾಂ, ನೋಡಿ ಬೆಕ್ಕು ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡ್ತಾವ್ರ ಇಲ್ವಾ ಅಂತ ನೋಡ್ಕೊಂಡು ಓಡಾಡ್ತೈತಲ್ಲಿ. ಅದಕ್ಕೆ ಟ್ಯಾಕ್ಸ್ ಏನಪ್ಪ ಅಂದರೆ ಮೀನು ಕೊಡ್ತಾರೆ, ಅದೇ ಟ್ಯಾಕ್ಸು. ಇಲ್ಲಿ ನೋಡಿ ಯಾವುದೋ ದೊಡ್ಡ ಮೀನು ಐತೆ, ಇದೊಂದೇ ಒಂದು ಸೇಲ್ ಆಗಿಲ್ಲ ಅನ್ಸುತ್ತೆ ಇನ್ನು. ಸೇಮ್ ನಮ್ಮ ಮದ್ದೂರಲ್ಲಿ ಹೆಂಗೆ ಸಂತೆ ನಡೆಯುತ್ತೆ ಅದೇ ಥರ ಇಲ್ಲೂ. ಅಲ್ಲೆಲ್ಲ ಏನಂದರೆ ತರಕಾರಿಗಳು ಗುಡ್ಡೆ ಹಾಕಿರ್ತಾರೆ, ಇಲ್ಲೇನು ಗುಡ್ಡೆ ಹಾಕೋರೆ ಅಂದರೆ ಮೀನುಗಳು ಗುಡ್ಡೆ ಹಾಕೋರೆ, ಅಷ್ಟೇ ಡಿಫ್ರೆನ್ಸು. ಯಾವುದು ಅದು ಇದು? ಇದು कौन सा वाला? हाँ गिल्ली काला कितना है वो एक वाटे के लिए? 500 ರೂಪಾಯಿಗೆ 4, 3 ಮೀನಿಗೆ 4, 3 ಮೀನಿಗೆ 100 ರೂಪಾಯಿ ಅಂತೆ. ಇವರೆಲ್ಲ ಲಾಸ್ಟ್ ಟೈಮ್ ತಂದಿದ್ದು 100 ರೂಪಾಯಿಗೆ 8 ಮೀನಾ ಬ್ರೋ? हाँ 8. 200 में दिया भाई. 200 में एक. ಹಾಂ, कड़े अच्छा है वो मार्केट का है. 200 ರೂಪಾಯಿಗೆ ಒಂದು ಮೀನು. ಇನ್ನೂ ಬದುಕೈತಾ ಅದು? ताजा वाला है. कड़े 250 मध्ये पण 200 लागते. 200 ರೂಪಾಯಿಗೆ ಒಂದು, 200 ರೂಪಾಯಿಗೆ ಎರಡು, ಒಂದು 200 ರೂಪಾಯಿಗೆ ಒಂದು. ಅಂದರೆ ಸಮುದ್ರದಿಂದ ಡೈರೆಕ್ಟ್ ಇಲ್ಲಿಗೆ ತರ್ಸತ್ತಾನೆ ಇವರೆಲ್ಲ? ಹಾಂ, ಡೈರೆಕ್ಟ್ ಇಲ್ಲೇ ಇಳಿಸ್ಕೊಂಡು ಬರ್ತಾರೆ. ಯಾವುದೋ ಮೀನು ಇಲ್ಲ ಇವತ್ತು, ಏನು ಮಾಡೋದು? ಬಂದ ದಾರಿಗೆ ಸುಂಕವಿಲ್ಲದ ಥರ ಹೋಗೋದು. एक लॉट 200 का. निकालता है क्या? फोटो निकालता है इसका? यूट्यूब में जाते हैं. करता है. ನಮ್ಮ ಬೆಕ್ಕೇನೋ ಆಟ ಆಡ್ತಿದೆ, ನೋಡೋಣ ಬನ್ನಿ. ಸೊ ಇಲ್ಲೇನು ವರ್ಕೌಟ್ ಆಗಲಿಲ್ಲ ಇವತ್ತು, ತುಂಬ ಕಾಸ್ಟ್ಲಿ ಹೇಳ್ತವ್ರೆ. ಸೊ ಇನ್ನೊಂದಿನ ವೀಕ್ ಡೇಯಲ್ಲಿದ್ದಾಗ ಬಂದು ತಗೊಂಡು ಹೋಗಬೇಕು. ಇವತ್ತು ವೀಕೆಂಡ್ ಅಲ್ಲ, ಸ್ವಲ್ಪ ಜನ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು, ಆಮೇಲೆ ಸ್ಟಾಕು ಕೂಡ ಕಮ್ಮಿ ಐತೆ, ಅದಕ್ಕೆ ಜಾಸ್ತಿ ಹೇಳ್ತವ್ರೆ. ವೀಕ್ ಡೇಸಲ್ಲಿ ಬಂದಾಗ ಇನ್ನು ತುಂಬ ಕಮ್ಮಿ ಇರ್ತದೆ. ಮನೋಜ್, ಇವತ್ತು ನಾವು ಬಂದು ಕೆಲಸ ಆಗಲಿಲ್ಲ, ಯಾಕಂದರೆ ನಾವು ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಿತ್ತು. ಬೆಳಗ್ಗೆ ಫ್ರೆಶ್ ಮೀನೆಲ್ಲ ಬಂದಿರುತ್ತೆ, ಬಂಗಡ ಮೀನು ಬರುತ್ತೆ. ಸೊ ನಾವು ಬಂಗಡ ಬಿಟ್ಟರೆ ಸುರ್ಮೈ ಎರಡೇ ತಿನ್ನೋದು. ಸೊ ಬೇರೆ ಮೀನೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಿಂಗಾಗಿ ನಾವು ಇವತ್ತೇನು ಶಾಪಿಂಗ್ ಮಾಡಿಲ್ಲ. ಸೊ ಅಲ್ಲೇ ಲೋಕಲಲ್ಲೇ ಸಿಗ್ತಾವಲ್ಲ ನಮ್ಮ ಅಪಾರ್ಟ್ಮೆಂಟ್ ಕಡೆ, ಅವನ್ನೇ ತೊಗೊಳ್ಬೇಕಷ್ಟೆ, ಏನು ಮಾಡಲಿಕ್ಕಾಗಲ್ಲ. ಮುಂಬೈಗೆ ಬಂದು ಏನು ಕಲಿತೀರೋ ಇಲ್ಲ ಗೊತ್ತಿಲ್ಲ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತೂ ಕಲಿಬೇಕು. ಈ ಥರ ಟ್ರಾಫಿಕಲ್ಲಿ ಓಡಾಡೋಕ್ಕೆ, ಇಲ್ಲ ಅಂದರೆ ನಿಮಗೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಡಕೋಟಾ ಇಂಜಿನಿಯರ್, ಡಕೋಟಾ. ಹಾಂ, DAKO
TA ಸ್ಪೇಸ್ EN ಹಾಂ EN GIINEE R भाई को मैंने सब्सक्राइब कर लिया भाई। ಅವನು ಆರನ್ನ ಪಿಯಾನೋ ಅನ್ಕೊಬಿಟ್ಟಾನೆ ಬ್ರೋ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.